ಒಂದು ಬೆಕ್ಕು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತಂತೆ. ಅದರ ಅಕ್ಕಪಕ್ಕ 2 ನಾಯಿಗಳು ಪ್ರೊಟೆಕ್ಷನ್ ಕೊಡ್ತಾ ಇತ್ತಂತೆ, ಬಾಡಿಗಾರ್ಡ್ ಥರ. ಇದನ್ನೆಲ್ಲ ದೂರದಿಂದ ಒಂದು ಕಾಗೆ ನೋಟಿಸ್ ಮಾಡ್ತಾ ಇತ್ತಂತೆ. ದಡಬಡ ಅಂತ ಬಂದು ಈ ಬೆಕ್ಕ ಹತ್ರ ಕೇಳ್ತಂತೆ, ಇದೇ ಸಾಧ್ಯ, ನೀವೆಲ್ಲ ದುಶ್ಮನಲ್ಲ, ನೀವೆಲ್ಲ ಕಿತ್ತಾಡಬೇಕಲ್ಲ, ನೀವ್ಯಾಕೆ ಜೊತೆಗಿದ್ದೀರಾ ಅಂತ ಕೇಳ್ತಂತೆ. ಅದಕ್ಕೆ ಬೆಕ್ಕ ಹೇಳ್ತಂತೆ, ಇಲ್ಲ, ಚಿಕ್ಕ ವಯಸ್ಸಲ್ಲಿ ಇವರು ಅನಾಥರಾಗಿದ್ದರು ಪಾಪ ಇಬ್ಬರು, ನಾನು ಊಟ ಗೀಟ ಕೊಟ್ಟು ಸಾಕಿದ್ದೀನಿ, ಅದಕ್ಕೆ ನನಗೆ ಇವತ್ತು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಂತೆ ಬೆಕ್ಕು. ಇದನ್ನು ಕೇಳಿಸ್ಕೊಂಡಿದ್ದು ದಡಬಡ ಅಂತ ಒಂದು ಮರದ ಮೇಲೆ ಹೋಗಿ ಕೂತ್ಕೊಂತಂತೆ ಕಾಗೆ ಕೂತ್ಕೊಂಡಿದ್ದ ತಕ್ಷಣ ಒಂದು ಹಾವು ಮುಳ್ಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತಂತೆ. ಮುಳ್ಳಲ್ಲಿ ಸಿಕ್ಕಾಕೊಂಡಿದ್ದು ನೋಡಿ ಈ ಪಾಪ, ಈ ಕಾಗೆ ಅಯ್ಯೋ ಪಾಪ ಅಂತ ಅದನ್ನು ಸೇವ್ ಮಾಡಿ ಕೆಳಗಡೆ ಕರ್ಕೊಂಬಂತಂತೆ. ಬಂದಿದ್ದ ತಕ್ಷಣ ಈ ಹಾವು ದಡಬಡ ಅಂತ ಈ ಕಾಗೆನ ಕಚ್ಚಿಬಿಡ್ತಂತೆ. ಕಾಗೆನ ಕಚ್ಚಿದ ತಕ್ಷಣ ಇದು ಶಿವನ್ ಪದ ಜೀಸಸ್ ಹತ್ರ ಹೋಗ್ಬಿಡ್ತಂತೆ. ಜೀಸಸ್ ಹತ್ರ ಹೋಗಿ, ನಾನು ಯಾಕೆ ಇಲ್ಲಿದ್ದೀನಿ, ನಾನು ಅದನ್ನೇ ತಾನೇ ಮಾಡಿದ್ದು, ನಾನು ತಾನೇ ಕರುಣೆ ತಾನೇ ತೋರಿಸಿದ್ದು, ನಾನೇ ಇಲ್ಲಿದ್ದೀನಿ ಅಂತ ಕೇಳ್ತಂತೆ ದೇವ್ರ ಹತ್ರ. ಅದಕ್ಕೆ ದೇವರು, ನಾಯಿಗೆ ನಿಯತ್ತಿರುತ್ತೆ, ನಿಯತ್ನ ತೋರಿಸುತ್ತೆ ಅದು ಸಮಯ ಬಂದಾಗ, ನೀನು ಸೇವ್ ಮಾಡಿದ್ದು ಹಾವು ಗುಣನೇ ಕಚ್ಚೋದು, ಅದಕ್ಕೆ ಕಚ್ಚಿದೆ, ಸತ್ತೋಗು ಬೇವರ್ಸಿ ಅಂತ ಹೇಳಿದ್ರಂತೆ ದೇವರು.